ಹುಂಡಿ ಲೂಟಿ ಬಿಜೆಪಿಗೆ ಪೀಕಲಾಟ, ಪತನವಾಗುತ್ತಾ ಬಿಜೆಪಿಯ ಬಿಗ್ ವಿಕೆಟ್. ಮೋದಿ ಮಹಾಮೌನ, ಏನಿದರ ಅರ್ಥ? ಅಯೋಧ್ಯೆ ದೇಶದ ಕೋಟಿ ಕೋಟಿ ಹಿಂದೂಗಳ ಪರಮ ಪವಿತ್ರ ಪುಣ್ಯಕ್ಷೇತ್ರ. ಇದೇ ಅಯೋಧ್ಯೆ ಸಾಕ್ಷಾತ್ ಶ್ರೀರಾಮನ ಜನ್ಮಭೂಮಿಯಾಗಿದ್ದು, ಇಲ್ಲಿ ಶ್ರೀರಾಮನಿಗೆ ಭವ್ಯವಾದ ಮಂದಿರವನ್ನ ಕಟ್ಟಿಕೊಡಲಾಗಿದೆ. ಆದ್ರೆ ಇದೇ ರಾಮ ಮಂದಿರದಲ್ಲಿ ಹಗಲು ದರೋಡೆ ನಡೆದು ಹೋಗಿದೆ. ಭಕ್ತರು ಸಮರ್ಪಿಸಿದ ಕೋಟಿ ಕೋಟಿ ಹುಂಡಿ ಹಣವನ್ನ ನುಂಗಿ ನೀರು ಕುಡಿದಿದ್ದಾರೆ. ಮತ್ತು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇಂಥ ಗನಂದಾರಿ ಕೆಲಸ ನಡೆದು ಹೋಗಿರೋದು ಬಿಜೆಪಿ ಆಡಳಿತವಿರೋ ಯೋಗಿ ಆದಿತ್ಯನಾಥ್ ಅವರ ನಾಡಲ್ಲಿ. ಹಾಗಾದ್ರೆ ಬಿಜೆಪಿಯ ಬಿಗ್ ವಿಕೆಟ್ ಪತನವಾಗುತ್ತಾ? ಅಯೋಧ್ಯೆ ರಾಮ ಮಂದಿರದಲ್ಲಿ ಹಣ, ಚಿನ್ನ, ಬೆಳ್ಳಿಯ ಕಾಣಿಕೆಗಳು ಮಂಗಮಾಯವಾಗುತ್ತಿದ್ರು ದೇಶದ ಪ್ರಧಾನಿ ಮೋದಿ ಅದಕ್ಕೆ ತುಟಿ ಬಿಚ್ಚುತ್ತಿಲ್ಲ. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣವನ್ನ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳಲು ನೋಡಿದ ಬಿಜೆಪಿ ನಾಯಕರು ಈಗ ಹೇಳ್ತಾ ಇರೋದಾದ್ರೂ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಅಯೋಧ್ಯೆ ರಾಮ ಮಂದಿರದಲ್ಲಿ ನಡೆದಿರೋ ಅಕ್ರಮ ಇದೀಗ ಇಡೀ ದೇಶದ ಗಮನ ಸೆಳೆಯುತ್ತಿದೆ. ಈ ಮಂದಿರದಲ್ಲಿ ನಿರಂತರವಾಗಿ ಅಕ್ರಮ ನಡೆಯುತ್ತಿದ್ರೆ ಅಲ್ಲಿನ ಯೋಗಿ ಆದಿತ್ಯನಾಥ್ ಸರ್ಕಾರ ಅದೇನ್ ಮಾಡ್ತಿತ್ತು? ಇದರ ನೈತಿಕ ಹೊಣೆ ಹೊತ್ತು ಯೋಗಿ ಆದಿತ್ಯನಾಥ್ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಅನ್ನೋ ಚರ್ಚೆಗಳು ಮುನ್ನೆಲೆಗೆ ಬಂದಿವೆ. ಹೌದು ವೀಕ್ಷಕರೇ, 500 ವರ್ಷಗಳ ಸುದೀರ್ಘ ಹೋರಾಟ, ಕೋಟ್ಯಾಂತರ ಹಿಂದೂಗಳ ಶ್ರದ್ಧೆ, ನಂಬಿಕೆ ಮತ್ತು ಭಾವನೆಗಳ ಪ್ರತೀಕವಾಗಿದ್ದ ಅಯೋಧ್ಯೆ ಭವ್ಯ ಮಂದಿರದಲ್ಲಿ ಇಂದು ಏನಾಗ್ತಿದೆ? ದೇಶದಲ್ಲಿ ಮೊಘಲರು ಹಿಂದೂ ದೇವಸ್ಥಾನಗಳನ್ನ ಲೂಟಿ ಮಾಡಿ ಸಂಪತ್ತು ದೋಚುತ್ತಿದ್ರು ಎಂಬ ಕಥೆಗಳನ್ನ ನಾವು ಕೇಳಿದ್ದೇವೆ. ಆದ್ರಿವತ್ತು ಕಣ್ಣೆದುರೇ ಸಾಕ್ಷಾತ್ ಶ್ರೀರಾಮಚಂದ್ರನ ಮಂದಿರವನ್ನ ಹಿಂದೂಗಳೇ ಲೂಟಿ ಮಾಡುತ್ತಿದ್ದಾರೆ. ರಾಮ ಭಕ್ತರು ನೀಡಿದ ಸಾವಿರಾರು ಕೋಟಿ ಹಣ, ಚಿನ್ನ, ಬೆಳ್ಳಿಯ ಆಭರಣಗಳನ್ನ ಸ್ವತಃ ಮಂದಿರದ ಟ್ರಸ್ಟ್ ನ ಒಳಗಿದ್ದವರೇ ದೋಚಿದ್ದಾರೆ ಅನ್ನೋ ಆಘಾತಕಾರಿ ಸತ್ಯ ಬಟಾ ಬಯಲಾಗಿದೆ. ವಿಪರ್ಯಾಸ ನೋಡಿ. ಇದನ್ನ ಪ್ರಶ್ನಿಸಿದ್ರೆ ಬಿಜೆಪಿ ನಾಯಕರು ಹೇಳುತ್ತಿದ್ದಾರೆ, ನೀವು ದೇಣಿಗೆ ಕೊಟ್ಟಿಲ್ಲ, ಮಂದಿರಕ್ಕೆ ಬಂದಿಲ್ಲ, ನಿಮ್ಗೇನ್ ಹಕ್ಕಿದೆ ಅಂತ. ಆದ್ರೆ ಇದು ಕೇವಲ ರಾಜಕೀಯ ಪ್ರಶ್ನೆಯಲ್ಲ, ಇದು ಕೋಟ್ಯಾಂತರ ರಾಮಭಕ್ತರ ನಂಬಿಕೆಯ ಪ್ರಶ್ನೆ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ರಾಮ ಮಂದಿರದ ಹೆಸರಲ್ಲಿ ನಡೆದ ಆ ಅಸಲಿ ದರೋಡೆ ಏನು, ಯಾರೆಲ್ಲ ರಾಜೀನಾಮೆ ಕೊಟ್ಟಿದ್ದಾರೆ, ಇದರ ಹಿಂದಿರುವ ಅಸಲಿ ರಾಜಕೀಯವೇನು ಅನ್ನೋದನ್ನ ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ. ಪ್ರಿಯ ವೀಕ್ಷಕರೇ, ಇವತ್ತು ಅಧಿಕಾರ ಅನುಭವಿಸುತ್ತಿರೋ ಬಿಜೆಪಿಯ ಉಗಮವಾಗಿದ್ದೇ ರಾಮ ಮಂದಿರದ ಹೆಸರಿನಲ್ಲಿ. ರಾಮ ಮಂದಿರ ನಿರ್ಮಾಣ ಮಾಡಿಯೇ ತೀರುತ್ತೇವೆ ಎಂಬ ಪ್ರತಿಜ್ಞೆಯೊಂದಿಗೆ ದೇಶಾದ್ಯಂತ ರಥಯಾತ್ರೆ, ಇಟ್ಟಿಗೆ ಸಂಗ್ರಹ ಮತ್ತು ದೇಣಿಗೆ ಸಂಗ್ರಹ ಅಭಿಯಾನವನ್ನ ಸಂಘ ಪರಿವಾರ ನಡೆಸಿತ್ತು. ಅಂತಿಮವಾಗಿ ಇದೇ ಹೋರಾಟದ ದಾರಿಯಲ್ಲಿ ದೇಶದ ಚುಕ್ಕಾಣಿ ಹಿಡಿಯುವಲ್ಲಿಯೂ ಅದು ಯಶಸ್ವಿಯಾಯಿತು. ಆದ್ರೆ ಅದಕ್ಕಾಗಿ ದೇಶದೆಲ್ಲೆಡೆ ನಡೆದ ಕೋಮು ಗಲಭೆಗಳಿಗೆ, ನರಹತ್ಯೆಗಳಿಗೆ ಲೆಕ್ಕವಿಲ್ಲ, ನೆಲಸಮವಾದ ಮಸೀದಿಗಳಿಗೆ ಬರವಿಲ್ಲ. ಹೀಗೆ ತೀವ್ರ ಕೋಮು ಧ್ರುವೀಕರಣದ ಮೂಲಕ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸಿದ ಲಾಲ್ ಕೃಷ್ಣ ಅಡ್ವಾಣಿ, ಅಟಲ್ ಬಿಹಾರಿ ವಾಜಪೇಯಿ, ಮುರಳಿ ಮನೋಹರ್ ಜೋಶಿ, ಉಮಾ ಭಾರತಿ ಮುಂತಾದ ಮೊದಲ ಸಾಲಿನ ಹಿರಿಯ ನಾಯಕರೆಲ್ಲ ಇವತ್ತು ತೆರೆಮರೆಗೆ ಸರಿದಿದ್ದಾರೆ. ಆದ್ರೆ ಆ ಇಡೀ ಹೋರಾಟದ ಸಂಪೂರ್ಣ ಲಾಭವನ್ನ ಪಡೆದ ನರೇಂದ್ರ ಮೋದಿಯವರು ಇವತ್ತು ಸತತ 3ನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ಅನುಭವಿಸುತ್ತಿದ್ದಾರೆ. ಆದ್ರೆ ಅಧಿಕಾರದ ಹಪಹಪಿಗೆ ದೇವರನ್ನ ಬಳಸಿಕೊಂಡ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಪ್ರಧಾನಿ ಮೋದಿಯವರ ಮೊದಲ ಅವಧಿ ಮುಗಿಯುವವರೆಗೂ ರಾಮ ಜನ್ಮಭೂಮಿ ಪ್ರಕರಣ ಇತ್ಯರ್ಥವಾಗಿರಲಿಲ್ಲ. ಆದ್ರೆ 2ನೇ ಅವಧಿಯಲ್ಲಿ ಸುಪ್ರೀಂ ಕೋರ್ಟ್ನಿಂದ ರಾಮ ಮಂದಿರದ ಪರವಾಗಿ ತೀರ್ಪು ಬರುತ್ತಿದ್ದಂತೆ ಮಂದಿರ ನಿರ್ಮಾಣ ಕಾರ್ಯ ಅತ್ಯಂತ ವೇಗವಾಗಿ ಶುರುವಾಯಿತು. ಇಲ್ಲಿ ಒಂದು ರಾಜಕೀಯ ಲೆಕ್ಕಾಚಾರವಿತ್ತು. 2024ರ ಏಪ್ರಿಲ್ನಲ್ಲಿ ಲೋಕಸಭಾ ಚುನಾವಣೆ ನಡೆಯಬೇಕಿತ್ತು. ಆದ್ರೆ ಅದಕ್ಕಿಂತ ಮುಂಚೆ ಅಂದ್ರೆ ಜನವರಿಯಲ್ಲಿ ಇನ್ನೂ ಪೂರ್ಣಗೊಳ್ಳದ, ಗೋಪುರವೇ ಮುಗಿಯದ ಅಪೂರ್ಣ ರಾಮ ಮಂದಿರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮಲಲ್ಲನ ಮೂರ್ತಿಯ ಪ್ರತಿಷ್ಠಾಪನೆಯನ್ನ ಮಾಡಿದ್ರು. ಒಂದು ಜಾತ್ಯತೀತ ದೇಶದ ಪ್ರಧಾನಿ ಧಾರ್ಮಿಕ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ಲೋಕಸಭಾ ಚುನಾವಣೆಯ ಪ್ರಚಾರವನ್ನಾಗಿ ಬಳಸಿಕೊಂಡ್ರು. ಬಹುಸಂಖ್ಯಾತ ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮನನ್ನ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಂಡ ಪಕ್ಷ ಬಿಜೆಪಿ ಅನ್ನೋದು ಇದರಿಂದಲೇ ಸ್ಪಷ್ಟವಾಗಿತ್ತು. ಆದ್ರೆ ಪ್ರಕೃತಿಯ ನ್ಯಾಯ ಬೇರೆಯೇ ಇತ್ತು. ಚುನಾವಣೆಗೆ 3 ತಿಂಗಳಿರುವಾಗ ಮಂದಿರ ಉದ್ಘಾಟನೆ ಮಾಡಿ ಅದರ ಕ್ರೆಡಿಟ್ ಪಡೆಯಲು ಇಡೀ ಬಿಜೆಪಿ ಯತ್ನಿಸಿದ್ರು. ರಾಮನ ಜನ್ಮಭೂಮಿ ಅಯೋಧ್ಯೆ ಕ್ಷೇತ್ರದಲ್ಲೇ ಬಿಜೆಪಿ ಅಭ್ಯರ್ಥಿ ಮುಖಭಂಗ ಅನುಭವಿಸಿ ಸೋತು ಹೋಗಿದ್ರು. ಅಬ್ ಕಿ ಬಾರ್ 400 ಪಾರ್ ಎಂಬ ಅತ್ಯುತ್ಸಾಹದಲ್ಲಿದ್ದ ಬಿಜೆಪಿಗೆ ದೇಶದ ಜನತೆ ಆಘಾತ ಕೊಟ್ಟಿದ್ರು. ಹಿಂದಿನ ಸಲಕ್ಕಿಂತ ಕಡಿಮೆ ಸೀಟು ಗಳಿಸಿ ಮಿತ್ರ ಪಕ್ಷಗಳ ಎನ್ಡಿಎ ಕೂಟದ ಸರ್ಕಾರ ರಚನೆ ಮಾಡುವುದು ಅನಿವಾರ್ಯವಾಯಿತು. ಈಗ ಮುಂದಿನ ವರ್ಷ ಉತ್ತರ ಪ್ರದೇಶ ವಿಧಾನಸಭೆಗೆ ಚುನಾವಣೆ ಬರಲಿದ್ದು, ಈ ಬೆನ್ನಲ್ಲೇ ಈ ಮಹಾ ಹಗರಣ ಹೊರಬಿದ್ದಿದೆ. ರಾಮ ಮಂದಿರ ನಿರ್ಮಾಣಕ್ಕೂ ಮೊದಲೇ ದೇಣಿಗೆ ಹಣದ ದುರುಪಯೋಗದ ಬಗ್ಗೆ ಆರೋಪಗಳು ಕೇಳಿ ಬಂದಿದ್ವು. ಆರ್ಎಸ್ಎಸ್ ನಿಂದ ಹೊರಬಂದ ಹಲವರು ರಾಮ ಮಂದಿರದ ದೇಣಿಗೆಗೆ ಬೆಳ್ಳಿ ಬಂಗಾರದ ಇಟ್ಟಿಗೆಗಳಿಗೆ, ವಜ್ರ ವೈಡೂರ್ಯಗಳಿಗೆ ರಸೀದಿ ಕೊಡದಿರುವುದನ್ನ ಈ ಹಿಂದೆಯೇ ಬಟಾ ಬಯಲು ಮಾಡಿದ್ರು. ಕಳೆದ ಮಳೆಗಾಲದಲ್ಲಿ ರಾಮ ಮಂದಿರದೊಳಗೆ ಮಳೆ ನೀರು ಸೋರಿಕೆಯಾಗಿ ಕಳಪೆ ಕಾಮಗಾರಿಯ ಬಗ್ಗೆ ದೇಶಾದ್ಯಂತ ಟೀಕೆ ವ್ಯಕ್ತವಾಗಿತ್ತು. ಆದ್ರೀಗ ಕೇಳಿ ಬರುತ್ತಿರುವುದು ಕೇವಲ ಕಳಪೆ ಕಾಮಗಾರಿಯ ಆರೋಪವಲ್ಲ, ಸಾವಿರಾರು ಕೋಟಿ ಹಣದ ದರೋಡೆ. ರಾಮ
ಮಂದಿರ ಉದ್ಘಾಟನೆಯ ಸಮಯದಲ್ಲಿ ದೇಶ ವಿದೇಶದ ಭಕ್ತರು ನೀಡಿದ ಸಾವಿರಾರು ಕೋಟಿ ಹಣ, ಚಿನ್ನ ಬೆಳ್ಳಿಯ ವಸ್ತುಗಳು, ಆಭರಣಗಳು, ಹುಂಡಿಗೆ ಹಾಕಿದ ಕಾಣಿಕೆಯನ್ನ ಟ್ರಸ್ಟ್ ಮುಖ್ಯಸ್ಥರು ಮತ್ತು ಸಿಬ್ಬಂದಿ ಸೇರಿ ದೋಚಿದ್ದಾರೆ ಎಂಬ ವಿವಾದ ಭಾರಿ ಚರ್ಚೆಯಲ್ಲಿದೆ. ಸಿಂಧಿ ಸಮುದಾಯದ ಸಂಘಟನೆಯ ಮುಖ್ಯಸ್ಥರು ತಾವು ದೇಣಿಗೆಗಾಗಿ ಕೊಟ್ಟ 200 ಕೆಜಿ ಬೆಳ್ಳಿಯ ಬಗ್ಗೆ ಟ್ರಸ್ಟ್ ಸ್ಪಷ್ಟೀಕರಣ ಕೊಡಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಶಿವಸೇನಾ ಮುಖ್ಯಸ್ಥರು ತಾವು ನೀಡಿರುವ ದಾನಕ್ಕೆ ರಸೀದಿಯನ್ನೇ ಕೊಟ್ಟಿಲ್ಲ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನ ಮಹಿಳೆಯೊಬ್ಬರು ತಾವು ದೇವರಿಗೆ ನೀಡಿದ್ದ ಬೆಳ್ಳಿಯ ಕಾಗೆ ನಾಪತ್ತೆಯಾಗಿದೆ ಎಂದಿದ್ದಾರೆ. ಸಾಲದ್ದಕ್ಕೆ ಶ್ರೀರಾಮನಿಗೆ ನೀಡಿರುವ ಮುಖ್ಯ ಆಭರಣಗಳಲ್ಲಿದ್ದ ಅಮೂಲ್ಯ ವಜ್ರಗಳ ಹರಳುಗಳು ಕೂಡ ಕಾಣೆಯಾಗಿವೆ ಅಂತ ವರದಿಯಾಗಿದೆ. ಇಲ್ಲಿರೋರು ಸಾಕ್ಷಾತ್ ದೇವರ ಆಭರಣಗಳನ್ನೇ ಬಿಡದ ಕಳ್ಳರು ಅಂತೇಳಿ ದೇಶದ ಜನ ಹಿಡಿ ಶಾಪ ಹಾಕ್ತಿದ್ದಾರೆ. ಇನ್ನ ಈ ಇಡೀ ಲೂಟಿಯ ಮಹಾ ಹಗರಣದಲ್ಲಿ ರಾಮ ಮಂದಿರದ ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಹೆಸರು ಕೂಡ ಕೇಳಿಬಂದಿದೆ. ಹಗರಣದ ತೀವ್ರತೆ ಹೆಚ್ಚಾಗುತ್ತಿದ್ದಂತೆ ಜೂನ್ 26ರಂದು ಚಂಪತ್ ರಾಯ್ ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಈ ಹಗರಣದ ತನಿಖೆ ನಡೆಸುತ್ತಿರುವ ಎಸ್ಐಟಿ ಪ್ರಾಥಮಿಕ ವರದಿ ಆಧರಿಸಿ ಶಂಕಿತ ಆರೋಪಿಗಳ ಪೈಕಿ 8 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಿಸಿದೆ. ಕೇವಲ 1 ದಿನದ ನಂತರ ಅವರನ್ನ ಬಂಧಿಸಲಾಗಿದೆ. ಬಂಧಿತರಲ್ಲಿ ಚಂಪತ್ ರಾಯ್ ಅವರ ಅತ್ಯಂತ ಆಪ್ತ ವ್ಯಕ್ತಿ ಕೂಡ ಇದ್ದಾನೆ. ಆದ್ರೆ ಆಶ್ಚರ್ಯ ಏನಂದ್ರೆ ಇಷ್ಟೆಲ್ಲ ಆದ್ರೂ ಪ್ರಮುಖ ಆರೋಪಿ ಎನ್ನಲಾದ ಚಂಪತ್ ರಾಯ್ ಅವರನ್ನ ಮಾತ್ರ ಇನ್ನೂ ಬಂಧಿಸಿಲ್ಲ. ಇದು ಪ್ರಭಾವಿಗಳನ್ನ ರಕ್ಷಿಸುವ ಹುನ್ನಾರ ಅನ್ನೋ ಆರೋಪಕ್ಕೆ ರೆಕ್ಕೆ ಪುಕ್ಕವನ್ನ ತಂದುಕೊಟ್ಟಿದೆ. ಈ ಮಧ್ಯೆ ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಪ್ರವೀಣ್ ತೊಗೋಡಿಯಾ ಅವರು ರಿಯಾಕ್ಟ್ ಮಾಡಿದ್ದು, ದೇವರ ಸ್ವತ್ತನ್ನ ಕದ್ದ ಅಪರಾಧಿಗಳನ್ನ ಸಾರ್ವಜನಿಕವಾಗಿ ನೇಣಿಗೇರಿಸಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತ್ತ ಆಮ್ ಆದ್ಮಿ ಪಾರ್ಟಿ ಮುಖಂಡ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ರಾಮ ಮಂದಿರಕ್ಕೆ ಭೇಟಿ ನೀಡಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಈ ಭ್ರಷ್ಟಾಚಾರದ ನೈತಿಕ ಹೊಣೆ ಹೊತ್ತು ತಕ್ಷಣವೇ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಅದಕ್ಕೆ ಯೋಗಿ ಆದಿತ್ಯನಾಥ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದು, ರಾಮ ಭಕ್ತರನ್ನ ಪರೀಕ್ಷಿಸಬೇಡಿ, ಸಾಕ್ಷ್ಯಗಳಿದ್ದರೆ ಎಸ್ಐಟಿ ಮುಂದೆ ಸಲ್ಲಿಸಿ ಅಂತ ಉಗ್ರವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ಎಲ್ಲರ ಪ್ರಶ್ನೆ ಒಂದೇ, ಈ ಇಡೀ ಟ್ರಸ್ಟ್ ಪದಾಧಿಕಾರಿಗಳನ್ನ ನೇಮಕ ಮಾಡಿದ್ದು ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಲ್ವೇ? ಹಾಗಿದ್ದ ಮೇಲೆ ಇದರ ನೇರ ಹೊಣೆಗಾರಿಕೆ ಇವರದ್ದೇ ಅಲ್ಲವೇ? ಹಿಂದೂ ಕತ್ರೆಮೆ ಹೈ ಅಂತ ಹೇಳುತ್ತಾ ದಶಕಗಳ ಕಾಲ ರಾಜಕೀಯ ಬೇಳೆ ಬೇಯಿಸಿಕೊಂಡ ಬಿಜೆಪಿಯ ಆಡಳಿತದಲ್ಲಿ ಇವತ್ತು ಸಾಕ್ಷಾತ್ ಶ್ರೀರಾಮಚಂದ್ರನೇ ತನ್ನ ಸ್ವಂತ ಮಂದಿರದಲ್ಲಿ ಸುರಕ್ಷಿತನಾಗಿಲ್ಲ. ಮುಸ್ಲಿಮರ ಮೇಲೆ ಹಲ್ಲೆ ಮಾಡುವಾಗ, ಮಸೀದಿಗೆ ಕಲ್ಲು ಹೊಡೆಯುವಾಗ, ಗೋರಕ್ಷಣೆಯ ಹೆಸರಲ್ಲಿ ದಾಂಧಲೆ ನಡೆಸುವಾಗ, ಜೈ ಶ್ರೀರಾಮ್ ಘೋಷಣೆ ಕೂಗುತ್ತಾ ಶ್ರೀರಾಮನ ಹೆಸರಿಗೆ ಕಳಂಕ ತರುತ್ತಿದ್ದ ಸಂಘ ಪರಿವಾರದ ಯುವಕರಿಗೆ ಇವತ್ತು ಮಂದಿರದ ಒಳಗೆ ಭ್ರಷ್ಟಾಚಾರ ನಡೆಯುತ್ತಿದ್ರೂ ಕೋಪ ಅದ್ಯಾಕೆ ಬರುತ್ತಿಲ್ಲ? ರಾಮನ ಹೆಸರಲ್ಲಿ ಮತ ಪಡೆದು ದೇಶದ ಬಹುತ್ವವನ್ನ ನಾಶಪಡಿಸಲು ಹೊರಟಿರುವ ಮೋದಿ ನೇತೃತ್ವದ ಸರ್ಕಾರ ಈ ರಾಮ ಮಂದಿರದ ಮಹಾ ಲೂಟಿಯ ಹೊಣೆಗಾರಿಕೆಯನ್ನ ಹೊರಬೇಕಲ್ವೇ? ಮಂದಿರಕ್ಕೆ ಶಿಲಾನ್ಯಾಸ ಮಾಡಿದವರು ಪ್ರಧಾನಿ ಮೋದಿ, ರಾಮಲಲ್ಲಾನ ಅಪೂರ್ಣ ಮೂರ್ತಿಯನ್ನ ತರಾತುರಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದವರು ಇದೇ ಪ್ರಧಾನಿ ಮೋದಿ ಅಲ್ವೇ? ಆದ್ರಿವತ್ತು ಮಂದಿರದ ಒಳಗೆ ಸಾವಿರಾರು ಕೋಟಿಯ ದರೋಡೆ ನಡೆದು ಟ್ರಸ್ಟ್ ಸೆಕ್ರೆಟರಿ ಜೂನ್ 26ಕ್ಕೆ ರಾಜೀನಾಮೆ ಕೊಟ್ಟಿದ್ರು ಪ್ರಧಾನಿ ಮೋದಿ ಅವರು ಒಂದೇ ಒಂದು ಅಕ್ಷರ ಮಾತನಾಡ್ತಿಲ್ಲ. ಇಂತಹ ಮಹಾ ಹಗರಣದ ಸಮಯದಲ್ಲಿ ದೇಶದ ಪ್ರಧಾನಿ ಮೌನ ವಹಿಸಿರುವುದು ಸಾಕ್ಷಾತ್ ಶ್ರೀರಾಮನಿಗೆ ಮಾಡುವ ದ್ರೋಹ ಅಲ್ಲವೇ? ಹಾಗಾದ್ರೆ ದೇವರ ಹೆಸರಲ್ಲಿ ನಡೆಯುತ್ತಿರೋ ಈ ಸ್ವಾರ್ಥ ರಾಜಕಾರಣ ಮತ್ತು ಮಹಾ ದರೋಡೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನೋ? ತಪ್ಪದೆ ಕೆಳಗಿನ ಕಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ಈ ಮಹತ್ವದ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ. ಹಾಗೇನೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.